ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಶೈಲು ಡೈರೀಸ್ಗೆ ಸ್ವಾಗತ ಸುಸ್ವಾಗತ. ಊಟ ಮಾಡಿದ ತಕ್ಷಣ ಏನು ಮಾಡಬಾರ್ದು, ಹಾಗೆ ಅವಾಯ್ಡ್ ಮಾಡಲೇಬೇಕಾದ ಆಕ್ಟಿವಿಟೀಸ್ ಯಾವ್ಯಾವುದು ಅಂದರೆ ಸ್ಮೋಕಿಂಗ್, ಧೂಮಪಾನ. ಊಟ ಆಗಿದ ತಕ್ಷಣ ಸ್ಮೋಕ್ ಮಾಡೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಬ್ಲಡ್ ಫ್ಲೋನ ಕಮ್ಮಿ ಮಾಡುತ್ತೆ. ಕಾಫಿ ಅಥವಾ ಟೀ ಕುಡಿಯೋದು. ಊಟ ಆಗಿದ ತಕ್ಷಣ ಕಾಫಿ ಅಥವಾ ಟೀ ಕುಡಿದ್ರೆ ಅದರಲ್ಲಿರೋ ಕೆಫೇನ್ ಫುಡ್ ನ್ಯೂಟ್ರಿಯೆಂಟ್ಸ್ನ ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋದನ್ನ ತಡೆಯುತ್ತೆ. ಊಟ ಆಗಿದ ತಕ್ಷಣ ಸ್ನಾನ ಮಾಡೋದ್ರಿಂದ ಆ ಬ್ಲಡ್ ಫ್ಲೋ ಸ್ಕಿನ್ ಕಡೆ ಡೈವರ್ಟ್ ಆಗುತ್ತೆ, ಹಾಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ವೀಕ್ ಮಾಡುತ್ತೆ. ಅತಿಯಾಗಿ ವ್ಯಾಯಾಮ ಮಾಡೋದು. ಊಟ ಆಗಿದ ತಕ್ಷಣ ವ್ಯಾಯಾಮ ಮಾಡೋದ್ರಿಂದ ಆ ಬ್ಲಡ್ ಫ್ಲೋ ನಮ್ಮ ಮಸಲ್ ಕಡೆ ಡೈವರ್ಟ್ ಆಗುತ್ತೆ. ಮಸಲ್ ಕಡೆ ಡೈವರ್ಟ್ ಆದ್ರಿಂದ ಡೈಜೆಷನ್ ಪ್ರೋಸೆಸ್ಸು ಲೇಟ್ ಆಗುತ್ತೆ, ಮತ್ತು ನಮ್ಮ ಡೈಜೆಸ್ಟಿವ್ ಸಿಸ್ಟಮು ವೀಕ್ ಆಗುತ್ತೆ. ಊಟ ಮಾಡಿದ ತಕ್ಷಣ ಮಲಗೋದ್ರಿಂದ ನಮಗೆ ಫುಡ್ಡು ಅಜೀರ್ಣ ಆಗುತ್ತೆ, ಹಾಗೆ ಆ್ಯಸಿಡ್ ರಿಫ್ಲೆಕ್ಸ್ ಆಗುತ್ತೆ. ನಮ್ಮ ಫುಡ್ಡು ಬ್ರೇಕ್ ಡೌನ್ ಮಾಡೋಕ್ಕೆ ಒಂದು ಆ್ಯಸಿಡ್ ಇರುತ್ತೆ ಹೊಟ್ಟೆಯಲ್ಲಿ, ಅದನ್ನ HCl ಅಂತ ಕರೀತಾರೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಅದು ನಾವು ಊಟ ಮಾಡಿ ಮಲಗಿದ ತಕ್ಷಣ ಏನಾಗುತ್ತೆ ಅಂದರೆ ಅದು ರಿವರ್ಸಾಗಿ ಫ್ಲೋ ಆಗಿ ಶುರುವಾಗುತ್ತೆ, ಹಿಮ್ಮುಖವಾಗಿ ಚಲಿಸುತ್ತೆ. ಅದರಿಂದ ಎದೆ ಉರಿ ಜಾಸ್ತಿ ಆಗುತ್ತೆ, ಹಾರ್ಟ್ ಬರ್ನಿಂಗ್, ಮತ್ತು ಆ ಆ್ಯಸಿಡ್ ರಿಫ್ಲೆಕ್ಸಿಂದ ಹುಳಿ ತೇಗ್ ಬರೋಕ್ಕೆ ಶುರುವಾಗುತ್ತೆ. ಸೊ ಊಟ ಮಾಡಿದ ತಕ್ಷಣ ಮಲಗೋದನ್ನ ಅವಾಯ್ಡ್ ಮಾಡಬೇಕು. ಮದ್ಯಪಾನ, ಡ್ರಿಂಕಿಂಗ್. ನಾವು ಊಟ ಮಾಡಿದ ತಕ್ಷಣ ಡ್ರಿಂಕ್ಸ್ ಮಾಡೋದ್ರಿಂದ ಅದು ಡೈಜೆಸ್ಟಿವ್ ಸಿಸ್ಟಮ್ನ ಇರಿಟೇಟ್ ಮಾಡುತ್ತೆ, ಹಾಗೆ ಈ ನ್ಯೂಟ್ರಿಯೆಂಟ್ ಪ್ರೋಸೆಸ್ನ ವೀಕ್ ಮಾಡುತ್ತೆ. ಹಣ್ಣು ತಿನ್ನೋದು. ಊಟ ಆಗಿದ ತಕ್ಷಣ ಹಣ್ಣು ತಿಂದರೆ ಹೊಟ್ಟೆ ಉಬ್ಬರುವಿಕೆ ಶುರುವಾಗುತ್ತೆ, ಅಂದರೆ ಬ್ಲೋಟಿಂಗ್, ಹಾಗೆ ಗ್ಯಾಸ್ ಫಾರ್ಮ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಊಟ ಆಗಿದ ತಕ್ಷಣ ಹಣ್ಣು ತಿನ್ನೋದ್ರಲ್ಲಿ 2 ವಿಧ ಇದೆ, ಪಾಸಿಟಿವು ನೆಗೆಟಿವು. ಎರಡೂ ಎಫೆಕ್ಟ್ ನಮ್ಮ ಬಾಡಿಲಿದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಊಟ ಆಗಿದ ತಕ್ಷಣ ಇಷ್ಟು ಆ್ಯಕ್ಟಿವಿಟೀಸ್ನ ಅವಾಯ್ಡ್ ಮಾಡಿದ್ರಿ ಅಂದ್ಕೊಳ್ಳಿ, ಒಳ್ಳೆಯ ಆರೋಗ್ಯನ ನೀವು ಪಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.